ಎದುರ್ಕೋಬೇಡಿ ಏನಿಲ್ಲ, ಒಂದು ನಿಮಿಷ ಎದುರ್ಕೋಬೇಡಿ ಏನಿಲ್ಲ. ಓಯ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಚಪ್ಪಲಿ ಹೊಡಿಸ್ತೀವಿ ಪಕ್ಕ ನಿಮ್ ನಿಜವಾಗ್ಲೂ. ನನ್ನ ತಂಗಿ ನಿಶಾ, ಇನ್ನೊಬ್ಳು ಐಶಾ ಅಂತ. ಅವ್ರು ನಿಮ್ಮಷ್ಟು ಸುಂದರವಾಗಿದ್ದೀರಾ? ಇದು ಬ್ಯಾಂಗಲ್ಸ್ ನ ಅವ್ರು ಕೊಟ್ಟು ನಾನು ಸಾಂಗ್ ಹಾಕ್ತೀನಿ, ಅದಕ್ಕೆ ಅವ್ರು ಡ್ಯಾನ್ಸ್ ಮಾಡಿಸ್ಬೇಕು. ನಿನ್ಗಿದು ಬೇಕಿತ್ತ ಮಗನೇ? ಎಷ್ಟು ಮಾಡೋಕೆ 2 ಜುಮ್ಕಿ ಮಾಡ್ಬೇಕಲ್ಲ, ಒಂದೇ ಮಾರಾಗೈತಲ್ಲ. ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಇಸ್ ಅಭಿಷೇಕ್ ಶೆಟ್ಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿ ತುಂಬಾನೇ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡಾಕಿ, ಒಳ್ಳೊಳ್ಳೆ ಅವ್ರದ್ದು ಥಾಟ್ಸ್ ಕೊಡಿ ಹೇಳಿದ್ದಕ್ಕೆ ತುಂಬಾನೇ ಹ್ಯಾಪಿ. ಇವಾಗ ಅದು ನೆಕ್ಸ್ಟ್ ಪಾರ್ಟ್, ಇವ್ರು ನನಗೊಂದು ಚಾಲೆಂಜ್ ಕೊಡ್ತಾರೆ ಅಂತ ಹೇಳಿ ಏನ್ ಚಾಲೆಂಜ್? ಇವತ್ತು ನನ್ನ ಚಾಲೆಂಜ್ ಇರೋದು, ಸೊ ನಾನು ಅವ್ರಿಗೆ ಕೊಡ್ಬೇಕು. ಆಲ್ಮೋಸ್ಟ್ ನಾನು 3 ಚಾಲೆಂಜ್ ನ ಹುಡ್ಕೊಂಡ್ ಬಂದಿದ್ದೀನಿ. ಇವತ್ತು ಅವ್ರ ಕೈಲಿ ಅದನ್ನ ಮಾಡಿಸ್ಲೇಬೇಕಂತ ಇದ್ದೀನಿ, ಸೊ ಮಾಡಿಸ್ತೀನಿ ಇವತ್ತು. ಏನ್ ಚಾಲೆಂಜ್ ಹೇಳಿ? ಇವಾಗ ಫಸ್ಟ್ನೇ ಚಾಲೆಂಜ್ ಬಂದು ನಾನು ಅವರಿಗೆ 15 ಮಿನಿಟ್ಸ್ ಟೈಮ್ ಕೊಡ್ತೀನಿ. 15 ಮಿನಿಟ್ಸ್ ಟೈಮ್ ಅಲ್ಲಿ ಅವ್ರು ಒಂದ್ ಗರ್ಲ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. 15 ಮಿನಿಟ್ಸ್ ಅವ್ರು ಏನ್ ಮಾತಾಡ್ತಾರೆ, ಎಲ್ಲಿ ಹೋಗ್ತಾರೆ, ನಂಗೆ ಅದು ಗೊತ್ತಿಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸೊ 15 ಮಿನಿಟ್ಸ್ ನೀವ್ ಒಂದ್ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅಲ್ಲ, ಫಸ್ಟ್ ಚಾಲೆಂಜ್ ಅಲ್ಲಿ ಈ ತರ ಬಾಂಬ್ ಆಗ್ತಾ ಇದೆಯಲ್ಲ, ಏನ್ ಸಮಾಚಾರ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ದೆನ್ ಸೆಕೆಂಡ್ ಚಾಲೆಂಜ್ ಬಂದು ನಾನು ಅವರಿಗೆ ಬ್ಯಾಂಗಲ್ಸ್ ತಂದಿದ್ದೀನಿ. ಸೊ 2 ಡಜನ್ ಬ್ಯಾಂಗಲ್ ಇದೆ. ಆ ಬ್ಯಾಂಗಲ್ ನ ಯಾವ್ದಾದ್ರು ಇಬ್ರು ಹುಡುಗಿ ಕೈಲಿ ಕೊಟ್ಟು ನಾನ್ ಹಾಕಿರೋ ಸಾಂಗ್ ಗೆ ಡ್ಯಾನ್ಸ್ ಆಡಿಸ್ಬೇಕು. ವಿತ್ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ಬೇಕು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೆಕ್ಸ್ಟ್ 3ನೇ ಚಾಲೆಂಜ್ ಬಂದು ಆಲ್ಮೋಸ್ಟ್ ಗರ್ಲ್ಸ್ ಎಲ್ರಿಗೂ ಜುಮ್ಕಿ ಅಂದ್ರೆ ಸಖತ್ ಫೇವ್ರೇಟ್. ಸೊ ನಾನು ಇವತ್ತು 2 ಜುಮ್ಕಿ ತಂದಿದ್ದೀನಿ. 2 ಜುಮ್ಕಿನ ನಾನ್ ಕೊಟ್ಟಿರೋ ರೇಟ್ ಗಿಂತ ಅವ್ರು ಜಾಸ್ತಿ ತಗೊಂಡ್ ಮಾರ್ಬೇಕು. ಅವ್ರು ಯಾರಿಗಾರು ಸೇಲ್ ಮಾಡ್ಲಿ, ಆಂಟಿ, ಅಜ್ಜಿ, ಅಂಕಲ್, ಹುಡುಗ ಯಾರಿಗಾರು ಸೇಲ್ ಮಾಡ್ಲಿ, ಆ 2 ಜುಮ್ಕಿನ ಅವ್ರ ಇವತ್ತು ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ನಂಗೆ ಸೇಲ್ ಮಾಡಿ ಆ ಅಮೌಂಟ್ ನ ನನಗ್ ಕೊಡ್ಬೇಕು, ಇಷ್ಟೇ. ಎಲ್ಲಿ ಮಡಗಿದ್ರಲ್ಲ? ನೀವ್ ನನಗ್ ಚಾಲೆಂಜ್ ಕೊಟ್ಟಿದ್ದೆ. ಚಾಲೆಂಜ್ ಎಲ್ಲ ಅಂತ ಈ ತರ ಚಾಲೆಂಜ್ ಕೊಡ್ತಾರ? ಇಲ್ಲ, ಇದು ಚೆನ್ನಾಗಾಗುತ್ತೆ. ಈ ಚಾಲೆಂಜ್ ನಾನ್ ಕೊಟ್ಟಿರೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಲೆಟ್ಸ್ ಸಿ. ಐ ಆಮ್ ಎಕ್ಸೈಟೆಡ್, ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಬನ್ನಿ, ಚಾಲೆಂಜ್ ಕೊಟ್ಟಿದ್ದಾರೆ, ನೋಡೋಣ, ಟ್ರೈ ಮಾಡೋಣ. ಪ್ಲೀಸ್ ಯಾರು ಚಪ್ಪಲಿಗೆ ಬಿಲ್ ಹೊಡೆದ್ರೆ ಏನ್ ಮಾಡೋದು ನನಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೊಂದು ಜನ ಹುಡುಗಿರೋರು ಆದ್ರೂ ಭಯ ಆಗ್ತಿದೆ, ಯಾಕೆ ಗೊತ್ತಿಲ್ಲ ನನಗೆ. ಫೀಲಿಂಗ್ ಲಿಟಲ್ ಬಿಟ್ ಶೈ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎದುರ್ಕೋಬೇಡಿ ಏನಿಲ್ಲ, ಒಂದ್ ನಿಮಿಷ ಎದುರ್ಕೋಬೇಡಿ ಏನಿಲ್ಲ. ಹತ್ರ ಓಯ್, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇವ್ರ ಹತ್ರ ಮಾತಾಡದ ಆಲ್ರೆಡಿ ತಿರ್ಗಾಬಿಡ್ತಾಳೆ. ಎದುರ್ಕೊ ಹೋಯ್ತವ್ರ ಆಲ್ರೆಡಿ. ಎಲ್ಲ ಎದುರ್ಕೊ ಓಡ್ತವ್ರೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಎದುರ್ಕೋಬೇಡಿ ಏನಿಲ್ಲ, ಗಾಬರಿ ಆಗ್ಬಿಡಿ, ಆರಾಮಾಗಿದೆ. ನಿಮ್ ನೇಮೇನು? ಪ್ರತಿಭಾ ಅಂತನಾ? ಏನ್ ಓದ್ತಾರ ನೀವು? ಸೆಕೆಂಡ್ ಇಯರ್ ಬಿಕಾಂ. ಎಲ್ಲಿ? ಮಹಾರಾಣಿ ಮಾರಣಿ ಕಾಲೇಜ್ ಅಲ್ಲ? ಸೊ ಎಲ್ಲಿರೋದು ಮನೆ ನಿಮ್ದು? ನಮ್ದು ನಂಜನಗೂಡು ಅಲ್ಲ? ಅಲ್ಲಿಂದ ಹೆಂಗ್ ಟ್ರಾವೆಲ್ ಮಾಡ್ತಿದ್ದೀರಾ? ಹಾಸ್ಟೆಲ್ ಇರೋದು? ಓಕೆ. ಮತ್ತೆ ನಿಮ್ ಡ್ಯಾಡಿ ಹೆಸರೇನು? ನಿಮ್ ಡ್ಯಾಡಿ ಹೆಸರು? ಶಿವಕುಮಾರ್ ಅಂತ. ಚಪ್ಪಲಿ ಹೊಡಿಸ್ತೀವಿ ಪಕ್ಕ ನಿಮ್ ನಿಜವಾಗ್ಲೂ. ನನ್ಗೆ ಅನ್ಸುತ್ತೆ ಯಾಕೋ ಪಕ್ಕ ನಾನು ಕಾಮಿಡಿ ಪೀಸ್ ಆಗ್ತೀನಿ ಅಂತ ಎಲ್ಲಾರು ಮುಂದೆ ಇವತ್ತು. ಅರ್ಥ ಆಯ್ತು ಅನ್ಸುತ್ತೆ. ಬಟ್ ಆದ್ರೂ ಯೋಚನೆ ಮಾಡು, ಮೈಸೂರಲ್ಲಿ ಇಷ್ಟ ಜನ ಹುಡುಗಿರವ್ರೆ, ಬಟ್ ಒಂದೇ ಒಂದು ಸಿಂಗಲ್ ಹುಡುಗಿಯಲ್ಲೂ ಕಾಣ್ತಿರಲ್ಲ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಏನಿಮ್ ನೀವು? ನಂದಿನಿ. ನಿಮ್ಗೆ ಅಕ್ಕ ತಮ್ಮ ಇರೋದು? ನನ್ನ ತಂಗಿ ಅವ್ರಿಬ್ರು. ಏನಂತ ಹೆಸರು ಅವ್ರದ್ದು? ಅವ್ರದ್ದು ನನ್ನ ತಂಗಿ ನಿಶಾ, ಇನ್ನೊಬ್ಳು ಐಶಾ ಅಂತ. ಅವ್ರು ನಿಮ್ಮಷ್ಟೇ ಸುಂದರವಾಗಿದ್ದಾರಾ? ಮತ್ತೆ ದಿನ ಬಂಕ್ ಮಾಡ್ತಾರೆ ಹೆಂಗೆ? ಅಪರೂಪಕ್ಕೆ ಒಂದ್ಸಲ? ಅಪರೂಪಕ್ಕೆ ಒಂದ್ಸಲ. ಓಕೆ, ಮನೇಲಿ ನೋಡ್ತಾರೆ ಏನಾರು ಬೈತಾರೆ ಅಂತ? daily ಭಾರಿ ಛತ್ರಿ ಇದ್ರಲ್ಲ. ಅಲ್ಲ ಅಣ್ಣ, ಡೈಲಿ ಬಂಕ್ ಮಾಡಿದ್ರೆ ಅಣ್ಣ ಅಣ್ಣ ಮತ್ತೆ ನಾನು ಪಕ್ಕದಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೀನಿ, ಅಣ್ಣ ಅಂತಿದ್ರಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಡಿಕ್ಷನರಿಲಿ ಇಷ್ಟ ಆಗದಿರೋ ವರ್ಡ್ ಅಂದ್ರೆ ಬ್ರೋ, ಅಣ್ಣ,
ಅದೆಲ್ಲ ಏನ್ ಹುಡುಗಿರು ಒಂದ್ ಹುಡುಗ ಪಕ್ಕದಲ್ಲಿ ಕೂತ್ಕೊಂಡು ಅಣ್ಣ ಕರ್ಬಿಡೋದ ಅವ್ರ ಆಟೋಮೆಟಿಕ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸಿಂಗಲ್ ಇದ್ರೆ ಓಕೆ ಅಣ್ಣ ಹೇಳಲ್ಲ, ಸಿಂಗಲ್ ಇಲ್ಲ ಅಂದ್ರೆ ನೀವು ಕಮೆಂಟ್ ಆಗಿದ್ರು ಆಲ್ರೆಡಿ, ಸ್ವಲ್ಪ ದೂರ ಇರ್ತೀನಿ ನಾನು. ಅರ್ಥ ಆಯ್ತು ಅನ್ಸುತ್ತೆ. ನಂಗೆ ಕನ್ನಡ ಜಾಸ್ತಿ ಬರಲ್ಲ, ಅದಕ್ಕೆ ಏನೇನೋ ಯಾವ ಭಾಷೆ ಮಾತಾಡೋದು ನೀವು? ಹಿಂದಿ. ಹಿಂದಿ. ಓ ಬೆನ್ कैसे हो? कैसे हो? कैसे हो? हाँ बढ़िया. ಹಾ ಮೇ ಟೀಕ್. ಇಲ್ಲಮ್ಮ, ಇದು ಕನ್ನಡ ಚಾನಲ್, ನಮ್ದು ಕನ್ನಡದಲ್ಲೇ ಮಾತಾಡ್ಬೇಕು ನೀವು. ನೋಡಿ ತಿರ್ಗಾ ಫ್ಲಾಪ್ ಮಾಡ್ಬಿಟ್ರಿ ಪ್ಲಾನ್ಸ್ ನ. ಅದರ ಒಂದು ಹಿಂದಿ ಸಾಂಗ್ ಹೇಳಿ, ಚೆನ್ನಾಗಿರುತ್ತೆ ಹೊರಗೆ. ಹಿಂದಿ ಸಾಂಗ್ ಒಂದು ನಿಮ್ಗೆ ಇಷ್ಟ ಆಗಿರೋ ಫೇವರೇಟ್ ಸಾಂಗ್. ನನ್ನ ಫೇವರೇಟ್ ಸಾಂಗು ನನ್ನ ಫೇವರೇಟ್ ಸಾಂಗು मेरे हिस्से की खुशी को हंसी को तू चाहे आधा कर अब फकत हो यही हो रहे मुझ में ही हो जुदा कहने को बिछड़ना पर कभी ऐ Okay ना? खुदा ऐ खुदा. ಮತ್ತೆ ಡ್ಯಾನ್ಸ್ ಆಡ್ತಾರೆ ಇನ್ನು ಮನೆಯಲ್ಲ? ಡ್ಯಾನ್ಸ್ ಸತ್ರು ಆಗಲ್ಲ. ಯಾಕೆ? ನಾ ಹೇಳ್ಕೊಡ್ತೀನಿ, ಒಂದು ಸ್ಟೆಪ್ ಟ್ರೈ ಮಾಡಿ. ಒಂದೆರಡು ಸ್ಟೆಪ್ ಟ್ರೈ ಮಾಡಕ್ಕೆ ಏನ್ ಬಂದ್ರಿ, ಏನಿಲ್ಲ ಆಯ್ತಾ? ರೆಡಿ, ಬನ್ನಿ ನಿಂತ್ಕೊಳ್ಳಿ. ಸೀರಿಯಸ್ಲಿ ಈ ಸ್ಪೋರ್ಟಿವ್ನೆಸ್ ಇರ್ಬೇಕು, ಎಲ್ಲರೂ ಮಾತಾಡ್ಬೇಕು. ಮತ್ತೆ ನಿಮ್ ಮನೆಗೆಲ್ಲ ಹೋಗ್ಬಿಟ್ಟು ಇವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಂದ್ರೆ ಏನ್ ಮಾಡ್ತೀರಾ? ನಮ್ ಫೋನ್ ಮಾಡ್ತೀರಾ? ಬ್ರೋ ತೆಗ್ಬಿಟ್ಟು ವಿಡಿಯೋ ಎಲ್ಲ ಹತ್ರ ಹೇಳಲ್ಲ. ನಿಮ್ ಬಾಯ್ ಫ್ರೆಂಡ್ ಹೇಳಿದ್ರೆ ಏನ್ ಮಾಡ್ತೀರಾ? ಅವ್ರೇನ್ ಹೇಳಲ್ಲ, ಹೇಳಲ್ಲ freedom. ಪಕ್ಕನಾ? ಹ್ಮ್. ಆಮೇಲೆ ನಾನು ಫೋನ್ ಮಾಡ್ಬಿಟ್ಟು ಲೋ ಬೋಡಿ ಮಗನೇ ವಿಡಿಯೋ ನ ಮೊದಲು ಅಂತ ಅನ್ಬಿಟ್ಟು ಏನ್ ಮಾಡ್ತೀರಾ? ತುಂಬಾ ಖುಷಿ ಆಯ್ತು ನೋಡಿ ನಿಮ್ಮ ಹತ್ರ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಸೆಕೆಂಡ್ ಚಾಲೆಂಜ್ ಬಂದು ಗೈಸ್, ನಾನು ಬ್ಯಾಂಗಲ್ಸ್ ತಂದಿದ್ದೀನಿ. ಸೊ ಇವಾಗ ಈ 2 ಬ್ಯಾಂಗಲ್ಸ್ ನ ಇವ್ರ ಹತ್ರ ಕೊಡ್ತೀನಿ. ಯಾವ್ದಾರ ಇಬ್ರು ಹುಡುಗಿ ಹತ್ರ ನಾನು ಇದು ಬ್ಯಾಂಗಲ್ಸ್ ನ ಅವ್ರಿಗೆ ಕೊಟ್ಟು ನಾನು ಸಾಂಗ್ ಹಾಕ್ತೀನಿ, ಅದಕ್ಕೆ ಅವ್ರು ಡ್ಯಾನ್ಸ್ ಮಾಡಿಸ್ಬೇಕು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ನೋಡಿ ಆಲ್ರೆಡಿ ಎದುರ್ಕೋತಾರಲ್ಲ ಗುರು. ಆರಾಮಾಗಿರಿ, ಯಾಕೆ ಎದುರ್ಕೋತಾ ಇದ್ದೀರಾ? ನಾನು ಕಳ್ಳ ತರ ಕಾಣ್ತಾ ಇದ್ದೀನಾ? ಇಲ್ಲ ತಾನೆ, ಚೆನ್ನಾಗಿದ್ದೀನಿ ತಾನೆ, ಚೆನ್ನಾಗಿದ್ದೀನಿ ತಾನೆ. ಏನ್ ಚಾಲೆಂಜ್ ಅಂದ್ರೆ, ಅವ್ರ ಹತ್ರ ಬ್ಯಾಂಗಲ್ ಇದೆ, ಅವ್ರು ನಂಗೆ ಬ್ಯಾಂಗಲ್ ಕೊಡ್ತಾರೆ, ನಾನು ನಿಮ್ಗೆ ಕೊಡ್ತೀನಿ ಆಯ್ತಾ? ಸೊ ಅದ್ ಹಾಕೊಂಡು ರಾಕೋಡ್ ಹಾಡಿಗೆ ನಾವು ಒಂದ್ 2 ಸ್ಟೆಪ್ ಹಾಕ್ಬೇಕು. ನಿಮ್ ಅಣ್ಣ ತರ ಕಾಣ್ತೀರಲ್ವಾ, ನೋಡಿ ಎಷ್ಟು ಕ್ಯೂಟ್ ಆಗಿದ್ದೀನಿ ನಾನು. ಇಷ್ಟು ಹೆಲ್ಪ್ ಮಾಡಲ್ವಾ ನನಗೆ? ನಾನು ಹೇಳ್ಕೊಡ್ತೀನಿ, ನಂತರ ಸ್ವಲ್ಪ ಹಿಂಗ್ ಮಾಡಿ ಕೈ ಮಾಡಿ ಸಾಕು. ಪ್ಲೀಸ್ ಹೆಲ್ಪ್. ಮತ್ತೆದಾ? ಅಷ್ಟೇ. ಕ್ರೇಜಿ. ಬಟ್ ಅನ್ಕೊಂಡಷ್ಟು ಈಸಿ ಆಗಿಲ್ಲ, ಇದು ಟಫ್ ಆಗಿದೆ ಸ್ವಲ್ಪ. ನಿಜವಲ್ಲೂ ಚಾಲೆಂಜ್ ಮಾತ್ರ ನಾನು ಫಸ್ಟ್ ಇಂದ ಇಲ್ಲಿ ತನಕ ಮಾಡಿದ 2 ಚಾಲೆಂಜ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ನೋಡೋಣ, ಬಿಕಾಸ್ ಏನಂದ್ರೆ ಆಬ್ವಿಯಸ್ಲಿ ಯಾರು ಕಂಫರ್ಟಬಲ್ ಇರಲ್ಲ ಮಾಡಕ್ಕೆ, ಅವ್ರಿಗೆ ಏನೋ ದೇ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ಸ್ ಅಲ್ವಾ. ಸೊ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನೋಡೋಣ, ನನ್ಗನ್ಸುತ್ತೆ ಮಾಡಿಸ್ತೀನಿ ಅಂತ. ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಐ ವಿಲ್ ಡೂ ಇಟ್. ಇದು ಆಕ್ಚುಲಿ ಚೆನ್ನಾಗಿ. ಅಲ್ಲಿ ನೋಡ, ಅಲ್ಲಿ ತೋರಿಸು ಕ್ಯಾಮ್ರಾ, ಏನೋ ಮಾಡ್ತಾವ್ರಲ್ಲಿ. ಇಷ್ಟೇ ಲೈಫು. ಇದ್ರದ್ದು ಸಾರಾಂಶ ಏನ್ ಹೇಳ್ತೀವಿ, ಸಾರಾಂಶ ಏನ್ ಗೊತ್ತಾ? ಎಷ್ಟೇ ಹಿಂಗೆ ಇದ್ರು ಹುಡುಗರು, ಎಷ್ಟೇ ರಗಡಾಗಿದ್ರು ಹಂಗೆ ಕೊನೆಗೆ ಕಾಲಿಗೆ ಬೀಳಲೇಬೇಕು. ಬರೀ ಇಂಥದೇ. ಸೊ ಚಾಲೆಂಜ್ ಏನಂತಂದ್ರೆ, ನಾನು ಯಾವ್ದಾರ ಹುಡುಗಿ, ಇಬ್ರು ಹುಡುಗಿರಿಗೆ ಅವ್ರಿಗೆ ಬಳೆ ಕೊಟ್ಟು ಅವ್ರೊಂದು ಸಾಂಗ್ ಹಾಕ್ತಾರೆ, ಸಾಂಗ್ ಡ್ಯಾನ್ಸ್ ಮಾಡ್ಬೇಕು. ಇಫ್ ಕಂಫರ್ಟಬಲ್ ಮಾಡ್ಬೋದಲ್ಲ? ಥ್ಯಾಂಕ್ ಯು. ಹೆಸರು ಕೃತಿಕಾ ದಿವಾಕರ್. ಹೇಳ್ಬಿಡಿ ಹೇಳಿ. ಕೃತಿಕಾ ದಿವಾಕರ್. ಪ್ಲೀಸ್ ಡೂ ಫಾಲೋ ಗೈಸ್. ನನ್ನ ಫಾಲೋ ಮಾಡಿ, ಇವ್ರನ್ನ ಫಾಲೋ ಮಾಡಿ. ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಗೋಲ್ಡನ್ ನಂಬಾರಿ 13 ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಇವಾಗ ಸೊ ನಿಮಗೆ ತಗೊಬಂದಿರೋ ರೇಟ್ಗಿಂತ ಜಾಸ್ತಿ ದುಡ್ಡು ನಾನು ಅವ್ರು ಮಾರಿ ಅಮೌಂಟ್ ನಿಮಗೆ ಕೊಡ್ಬೇಕು. ದಟ್ಸ್ ಚಾಲೆಂಜ್. ಬಟ್ ಇವಾಗ ಮಾಡಿರೋ ಹತ್ರ ಮತ್ತೆ ಹೋಗ್ಬೋದಾ, ಬೇರೆ ಹತ್ರ ಹೋಗ್ಬೇಕಾ? ಅಲ್ಲ, ಎಲ್ಲಿಂದ ತಗೋಬಚ್ಚ ಮಾರಿತಿದ್ದಲ್ಲ ಚಾಲೆಂಜ್. ಸೃಷ್ಟಿ.
ನಿಮ್ದು ಮಾನಸ ನಿಮ್ದು ಪ್ರಜ್ಞಾ. ಆಕ್ಚುಲಿ ನನ್ನ ಹೆಸರು ಅಭಿಷೇಕ್ ಅಂತ ಆಯ್ತಾ, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಇವತ್ತು ನಾವು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಅವ್ರು ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಆಯ್ತಾ. ಆಬ್ವಿಯಸ್ಲಿ 3 ಚಾಲೆಂಜ್ ಕೊಟ್ಟಿದ್ರು, ಅದ್ರಲ್ಲಿ 2 ಕಂಪ್ಲೀಟ್ ಮಾಡಿದೀನಿ. ಇದು ಲಾಸ್ಟ್ ಫೈನಲ್ ಚಾಲೆಂಜ್. ಸೊ ನೀವು 4 ಜನ ತುಂಬಾ ಚೆನ್ನಾಗಿದ್ರ ನೋಡಕ್ಕೆ, 4 ಜನ ತುಂಬಾ ಚೆನ್ನಾಗಿದ್ರ ನೋಡಕ್ಕೆ. ಎಲ್ಲರಿಗೂ ಇಷ್ಟು ಚೆನ್ನಾಗಿರೋ ಫೇಸ್ ಕೊಡಕ್ಕೆ ಇದೊಂದು ಚೆನ್ನಾಗಿರೋ ಜುಮ್ಕಿ ಚೆನ್ನಾಗಿ ಕಾಣಲ್ವಾ? ಆಬ್ವಿಯಸ್ಲಿ ಎಲ್ಲ ಅಟೇರ್ಸ್ ಆಗ್ತಿರ್ತೀರಾ, ಅದಕ್ಕೆ ಕಾಂಪ್ಲಿಮೆಂಟ್ ಚೆನ್ನಾಗಿರುತ್ತೆ. ಸೊ ಇಫ್ ಯು ಡೋಂಟ್ ಮೈಂಡ್, ನಾನು ಇದನ್ನ ನಿಮ್ಗೆ ಸೇಲ್ ಮಾಡ್ಬೋದಾ ನೋಡಿ? ಟ್ರೈ ಮಾಡಿ, 100 ರೂಪೀಸ್ ಕೊಟ್ಟು ತಗೋಬೋದಾ ಅಂತ. ಏನ್ ನೋಡಿ ಚೆನ್ನಾಗಿದ್ದೀನಲ್ವಾ, ಇಷ್ಟೆಲ್ಲ ಹೋಗಿರ್ತಾ ಇದೀನಿ. ಒಂದು 100 ರೂಪೀಸ್ ಕೊಡಕ್ಕಾಗಲ್ಲ ಹುಡುಗನಿಗೋಸ್ಕರ. ಅಮ್ಮ ಸೇಲ್ಸ್ ಏಜೆಂಟ್ ಅಲ್ಲಮ್ಮ, ನಾನು ಯೂಟ್ಯೂಬ್ ಕ್ರಿಯೇಟರ್ ನಾನು ಆಯ್ತಾ. ಪ್ಲೀಸ್ ನೋಡಿ, ಹೆಲ್ಪ್ ಮಾಡೋದಾಗುತ್ತೆ. ಹಾ ಆಯ್ತು, ಏನೋ ಒಂದು ರೈಟ್ ಕೊಟ್ಬಿಟ್ಟು ತಗೊಳ್ಳಿ ಆಯ್ತು. ಹಂಗ 10 ರೂಪಾಯಿ ಕೊಡ್ತೇನೆ ಅಂತ ಹೇಳ್ಬಿಡಿ, ನಿಜ ಹಾರ್ಟ್ ಬ್ರೇಕ್ ಆಗ್ಬಿಡ್ತೇನೆ ನಂದು ಇವಾಗ. ಇಷ್ಟೆಲ್ಲ ನಿಜ ಯಾರು ಹೋಗೋದಿಲ್ಲ ನಾನು. ಓಕೆ, ಒಂದು ಕುತ್ಕೊಬಿಡ ಇಲ್ಲೇ ಆಗಲ್ವಾ? ನೋಡಿ ಟ್ರೈ ಮಾಡಿ, ಆಗಲ್ವಾ? ಥ್ಯಾಂಕ್ ಯು. ತುಂಬಾ ಕಷ್ಟ ಅನಿಸ್ತಿದೆ ಅಲ್ಲ ನಿಮ್ಗೆ? ಹೆವಿ ಕಷ್ಟ ಇದೆ ಇದು. ಹಾ? ಇನ್ನೊಂದೇನಂದ್ರೆ ಜುಮ್ಕಿನ ಹುಡುಗಿರಿಗೆ ಮಾರ ತುಂಬಾ ಕಷ್ಟ ಇದೆ. ಹುಡುಗರು ಹೆಂಗ ಮಾರ್ಬಿಡ್ಬೋದಿತ್ತು ಇವಾಗ ಆರಾಮಾಗಿ, ಹುಡುಗಿರ್ ಮಾರಕ್ಕಾಗಲ್ಲ. ಆಯ್ತಲ್ಲ ಗುರು ಕೈ. ಕಾ ನಮಸ್ಕಾರ ನಿನಗೆ. ಆಂಟಿ ಅಜ್ಜಿ ಹುಡುಗಿರೇ ತಗತ್ತೇವೆ, ನಾಟಿಗಳು ತಗತ್ತಾರ, ಯಾವ್ದು ತಗೊಳಲ್ಲ. ಹೇಳಕ್ ಆಗಲ್ಲ ಅಪ್ಪ, ಗಂಡ ಹೆಂಡತಿರ್ ಕೂತಿರ್ತಾರೆ, ಅವ್ರನ್ನ ಕೇಳಿ, ಅಂಕಲ್ನ ಕೇಳಿ. ಗಂಡ ಹೆಂಡತಿ ಹೇಳ್ಕೊತವ್ರೆ, ಏನ್ ಮಾಡ್ತೀರಾ? ಮಾಡ್ಲೇಬೇಕು. ಯಾರು ಸಿಗ್ತಲ್ಲ ಅಲ್ಲ ಗುರು. ಎಷ್ಟು ಮಾಡೋಕೆ 2 ಜುಮ್ಕಿ ಮಾಡ್ಬೇಕಲ್ಲ, ಒಂದೇ ಮಾರಾಗೈತಲ್ಲ. ನಿಮ್ಮ ಒಂದು ಅಭಿಪ್ರಾಯ ದಯವಿಟ್ಟು ನಂಗೆ ತಿಳಿಸಿ. ನಿಂಗಿದ್ದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ನನಗೊಂದು ಚಾಲೆಂಜ್ ವಿಡಿಯೋ ಕೊಟ್ಟಿದ್ದಾರೆ ಇವತ್ತು ಅವರು, ಮೇಡಮ್ ಅವರು ಆಯ್ತಾ. ಏನ್ ಚಾಲೆಂಜ್ ವಿಡಿಯೋ ಅಂತಂದ್ರೆ, ನೀವು ಇದು ಪ್ರೈಸ್ನ ಗೆಸ್ ಮಾಡಬೇಕು ಆಯ್ತಾ. ನೀವು ಅಕ್ಯುರೇಟ್ ಆಗಿ ಏನಾರ ಗೆಸ್ ಮಾಡಿದ್ರೆ ನಾನು ಕೊಟ್ಬಿಡ್ತೀನಿ. ಅಕ್ಯುರೇಟ್ ಮಾಡಿಲ್ಲ ಅಂದ್ರೆ ಯು ಹ್ಯಾವ್ ಟು ಬೈ ಇಟ್. ನೀವು ಏನು ಅಮೌಂಟ್ ಗೆಸ್ ಮಾಡಿದ್ರೆ ಅದು ಯು ಹ್ಯಾವ್ ಟು. ನೋಡಿ ಟ್ರೈ ಮಾಡಿ, ಒಂಚೂರು ಹೆಲ್ಪ್ ಮಾಡಿ ಹುಡುಗನಿಗೆ, ಕಷ್ಟಪಡ್ತೀನಿ ಬಿಸಿಲಲ್ಲಿ. ನೋಡಿ ಚೆನ್ನಾಗಿದ್ದೀನಿ. ಮಾಡಿ, ಏನಿಲ್ಲ, ಒಂದು ಗೆಸ್ ಮಾಡಿ. ಏನು 1000 ರೂಪೀಸ್ ಅಂತೂ ಇರಲ್ಲ, ಡೆಫಿನೆಟ್ಲಿ ಇರಲ್ಲ. ಟ್ರೂ ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಟ್ಟು ಮಾಡ್ಬಿಟ್ಟು ನಾನು ಮಲ್ಕೊಬಿಡ್ತೀನಿ ಹಿಂಗೇನೆ. ಹಿಂಗೆ ಕೊಟ್ಬಿಟ್ಟು ಮಾಡ್ಬಿಟ್ಟು ನಾನು ಮಲ್ಕೊಬಿಡ್ತೀನಿ ಹಿಂಗೇನೆ. One eternity later. ಗೆಸ್ ನೀವು ಒಂದು ಗೆಸ್ ಮಾಡಿ, 3 ಜನ ಗೆಸ್ ಮಾಡಿ ಆಯ್ತಾ. ಅದಕ್ಕೆ ನಿಯರ್ ಬೈ ಇರೋ ಪ್ರೈಸ್ ನಾನು ಕೊಡ್ತೀನಿ, ಪ್ರಾಮಿಸ್. ಜಾಸ್ತಿ ಕೇಳಲ್ಲ. ಗೆಸ್ ಮಾಡಿ, ಎಷ್ಟು ಇರ್ಬೋದು? 80. ನೀವು 150. ನೀವು ಶಿ ಇಸ್ ಕ್ಲೋಸ್ ಬೈ ಟು ದಟ್. ಇದು ಆಕ್ಚುಲಿ ಚೆನ್ನಾಗಿ. ನಿಜವಾಗ್ಲೂ ನನ್ನ ಲೈಫಲ್ಲಿ ಒಂದು ಜುಮ್ಕಿ ಮಾರಕ್ಕೆ ಇಷ್ಟೆಲ್ಲ ಕಷ್ಟಪಡೋಕೆ ಗೊತ್ತಿಲ್ಲ ನಿಜವಾಗ್ಲೂ. ಅಪ್ಪ ದೇವ್ರೆ, ಅಂದ್ರೆ ಹೆಣ್ಮಕ್ಳು ಹೋಗಿ ಹುಡುಕಿ ಅವ್ರಿಗೆ ಇಷ್ಟ ಆಗುವಂತನ್ನೇ ತಗೊಳ್ಳೋದು, ಬೇರೆ ಯಾರೋ ಕೊಟ್ರೆ ಎಕ್ಸೆಪ್ಟ್ ಮಾಡೋದು. ಏನಂದ್ರೆ ಪ್ರೀತಿಯಿಂದ ಏನೇ ಕೊಟ್ಟರು, ಫ್ರೆಂಡ್ಸ್ಗೆ ಎಷ್ಟೇ ಪ್ರೀತಿಯಿಂದ ಕೊಟ್ಟರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೌದು, ಆಬ್ವಿಯಸ್ಲಿ ಒಬ್ರು ಇರ್ತಾರೆ ಇಸ್ಕೊಂಡು ಆಮೇಲೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡೋರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಓಕೆ, ಇವಾಗ ಫಸ್ಟ್ನೇ ಜುಮ್ಕಿನ ಸೇಲ್ ಮಾಡಿದ್ರಿ, ತಗೊಳ್ಳಿ ಸೆಕೆಂಡ್ನೇ ಜುಮ್ಕಿ. ಇದನ್ನ ಸೇಲ್ ಮಾಡಿ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್ ಮಾಡಿ, ಐ ಆಮ್ ನಾಟ್ ಕಿಡ್ಡಿಂಗ್ ಅಟ್ ಆಲ್. ಒಂದು ಅಷ್ಟು ಈಸಿಯಾಗಿ ಯಾರು ಈಸ್ಕೊಳಲ್ಲ. ಹುಡುಗಿರ ಹತ್ರ ಮಾರಕ್ ಮಾತ್ರ ಯಾವ್ದೇ ಕಾರಣಕ್ಕೂ ಆಗಲ್ಲ. ವೆರಿ ಟಫೆಸ್ಟ್ ಜಾಬ್. ಬೇಕಾದ್ರೆ 1000 ರೂಪಾಯಿ ಇರೋದ್ ಬೇಕು, 100 ರೂಪಾಯಿ ಕೇಳ್ತಾರೆ ಪಾರ್ಕಿಂಗ್. ಆ ತರ ಮಾಡೋ ಅವ್ರ ಹತ್ರ ನೀನು 50 ರೂಪಾಯಿಂದ 150 ರೂಪಾಯಿ ಮಾರಕ್ಕಾಗುತ್ತಾ? ಆಬ್ವಿಯಸ್ಲಿ ಆಗಲ್ಲ. ಆಕ್ಚುಲಿ ನನಗೆ ಇವತ್ತೊಂದು ಚಾಲೆಂಜ್ ಕೊಟ್ಟಿದ್ದಾರೆ, ನಾನು ಈ ಜುಮ್ಕಿನ ಮಾರಬೇಕು ಆಯ್ತಾ. ಸೊ ನಿಮ್ಗೆ ಅಕ್ಕ ತಂಗಿ ಯಾರು ಜನ ಇದಾರಾ? ನಿಮ್ಗೆ ಅವ್ರಿಗೆ ಏನ್ ಗಿಫ್ಟ್, ಇದುವರೆಗೂ ಏನಾರ ಒಂದು ಪ್ರಿಷಿಯಸ್ ಆಗಿರೋ ಗಿಫ್ಟ್ ಏನ್ ಕೊಟ್ಟಿದ್ದಾರೆ? ಆಲ್ರೆಡಿ ಅವ್ರು ದುಡ್ಡು ತೆಗಿತಿದ್ದಾರೆ ಕೊಡಕ್ಕೆ. ಓ ಶಾಬಾಷ್ ಬ್ರೋ, ಕ್ರೇಜಿ. ನೀವು ಗೆಸ್ ಮಾಡ್ಬೋದು ಎಷ್ಟು ಇರ್ಬೋದು ಅಂತ? ಏ ವಾವ್, ನೈಸ್ ಮಗ. ನಿಜವಾಗ್ಲೂ ಸೀರಿಯಸ್ಲಿ ಹುಡುಗರಿಗೆ ಏನ್ ಬ್ರೋ, ಕೈ ಕೊಡು ಬ್ರೋ. ನೀನು ಎಷ್ಟೇನ್ ಬ್ರೋ ನಿಂದು? ಬ್ರೋ ತಪ್ಪೇ ಬ್ರೋ, ನಾವು ಗಂಟು ಕೊಡು ಬ್ರೋ. ಥ್ಯಾಂಕ್ ಯು ಬ್ರೋ. ಒಂದು ಜುಮ್ಕಿ ಮಾರಕ್ಕೆ 1/2 ಗಂಟೆ ತಗೊಂಡಿದ್ದೀನಿ. ಸೊ ಈ ಜುಮ್ಕಿ ಒಂದೇ ಸೆಕೆಂಡ್ ಅಲ್ಲಿ ಸೇಲ್ ಆಗೋಯ್ತು ಅಲ್ವಾ? ಹುಡುಗರ ಮನ್ಸು ಕಡೆ ಇದು, ಹುಡುಗರ ಮನ್ಸು ಹೆಂಗೆ ಬೆಣ್ಣೆ ತರ.
ಸೂಪರ್ ಅಲ್ಲ ಹಂಸಲೆ ಕವರಿಂಗ್ ಬರೆಯಲ್ಲ. ಸೊ ಅಂತೂ ಇಂತೂ ಇವತ್ ಸೇಲ್ ಮಾಡಿದ್ರಿ ಹ್ಮ್. ಅಲ್ಲ? ನಾನ್ ತಂದಿದ್ 100 ರೂಪಾಯಿಗೆ. ಸೊ ನಿಮ್ ಹತ್ರ ಇವಾಗ ಎಷ್ಟಿದೆ? ನನ್ನ ಹತ್ರ 250 rupees ಇದೆ. ಓ 150 ರೂಪಾಯಿ ಎಕ್ಸ್ಟ್ರಾ ಮಾಡ್ಬಿಟ್ಟಿದ್ದೀರಾ ಅಲ್ಲ? ಆಕ್ಚುಲಿ ಏನಂದ್ರೆ ಹಾ. ಫಸ್ಟ್ ಆಫ್ ಆಲ್ ಅರ್ಥ ಆಗಿದೆ ನನಗೆ ಇವಾಗ. ಹಾ. ಹುಡುಗಿಯರಿಗೂ ಹುಡುಗರಿಗಿರೋ ಡಿಫ್ರೆನ್ಸ್ ಏನ್ ಗೊತ್ತಾ? ಹುಡುಗರು ಏನಂತಂದ್ರೆ ಏನೇ ಶಾಪಿಂಗ್ ಮಾಡಿದಾಗಲಿ ಏನೇ ತಗೊಳ್ಳೋದಾದ್ರು ಕೂಡ ಅವ್ರು ಜಾಸ್ತಿ ಬಾರ್ಗೇನ್ ಮಾಡಲ್ಲ. ಇಷ್ಟು ತಗೋಬೇಕಂದ್ರೆ ತಗೊಂಡ್ಬಿಡ್ತಾರೆ. ಹುಡುಗಿರ್ ಹಂಗಲ್ಲ, ಬಾರ್ಗೇನ್ ಮಾಡಕ್ ನಿಂತ್ಕೊಂಡ್ರೆ ಯೋಚನೆ ಮಾಡಿ 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 ಸೇಲ್ಸ್ ಅಂದ್ರೆ ಸೇಲ್ಸ್ ಮಾಡಿದ್ರೆ ಮರ್ತೋಗ್ಬೇಕು. ಸಾಕಮ್ಮ ನಂಗೆ ನೀವು ಬೇಕಾದ್ರೆ ಫ್ರೀಯಾಗಿ ಕೊಡ್ತೀನಿ ತಗೊಂಡೋಗ್ಬಿಡು ಅಂತ ಅನ್ಬೇಕು. ಆ ತರ ರೇಂಜಿಗೆ ತಲೆ ಕೆಡಿಸ್ತಾರೆ. ಇವಾಗ ಆಲ್ಮೋಸ್ಟ್ ವಿಡಿಯೋ ಪೂರ್ತಿ ಚಾಲೆಂಜ್ ಕಂಪ್ಲೀಟ್ ಮುಗಿಸ್ಬಿಟ್ರು. ತುಂಬಾ ಟೈಮ್ ತಗೊಂಡ್ ಮುಗಿಸಿದ್ರು, ತುಂಬಾ ಕಷ್ಟಪಟ್ಟು ಮುಗಿಸಿದ್ರು. ನನಗೂ ಗೊತ್ತಾಯ್ತು ಒಂದು ಬಾಯ್ ಒಂದ್ ಹುಡ್ಗಿ ಜೊತೆ ಮಾತಾಡ್ಸೋದು ಎಷ್ಟು ಕಷ್ಟ ಅಂತ. ಆನ್ಲೈನ್ ಅಲ್ಲಿ ಹೇಗೋ ಮಾತಾಡ್ಸ್ಬೋದು, ಬಟ್ ಆಫ್ಲೈನ್ ಅಲ್ಲಿ ಮಾತಾಡ್ಸೋದ್ ಇದೆಯಲ್ಲ, ಇಟ್ಸ್ ಅ ವೆರಿ ಟಫ್ ಅಂದ್ರೆ ಟಫ್. ಸೊ ಹೆಂಗ್ ಅನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಗಿದೆ ಆಕ್ಚುಲಿ. ಹ್ಮ್. ಅಪಾರ್ಟ್ ಫ್ರಮ್ ದ ಜೋಕ್ಸ್ ಎಲ್ಲ ಬಿಟ್ಟು ಕೂಡ ಆಸ್ ಕಾಂಪಿಟೇಷನ್ ತರ ಯೋಚನೆ ಮಾಡಿದ್ರು, ಚಾಲೆಂಜ್ ತರ ಯೋಚನೆ ಮಾಡಿದ್ರು ಕೂಡ ಐ ಫೀಲ್ ವೆರಿ ಗುಡ್. ಅಂದ್ರೆ ನನಗೆ ಇಷ್ಟ ಆಯ್ತು, ಅಂದ್ರೆ ಮಾಡಕ್ ಖುಷಿ ಆಗ್ತಿತ್ತು, ಇನ್ನು ಮಾಡ್ಬೇಕು ಅನಿಸ್ತಾಯ್ತು. ಬಟ್ ಲಾಸ್ಟ್ ಪಾರ್ಟ್ ಮಾತ್ರ ಸ್ವಲ್ಪ ಕಷ್ಟ ಆಯ್ತು, ನನಗೆ ಮಾಡಕ್ ಆಗ್ಲಿಲ್ಲ. ಜುಮ್ಕಿ ಬಟ್ ಮಾರೋದು. ತುಂಬಾ ಟೈಮ್ ಆಯ್ತು. ಬಟ್ ಅಪಾರ್ಟ್ ಫ್ರಮ್ ದಟ್ ಇಟ್ ವಾಸ್ ಅ ವೆರಿ ಗುಡ್ ವಿಡಿಯೋ. ಸೊ ನಮ್ಮಿಬ್ಬರ ಕಡೆಯಿಂದ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರೋದು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಹೇಳಿ ನೆಕ್ಸ್ಟ್. ಸೊ ನಾನೇನಾದ್ರು ನಿಮಗೆ ಹೊಸದಾಗಿ ವಿಡಿಯೋ ಅಥವಾ ನಾನು ಇವರು ಸೇರಿ ವಿಡಿಯೋ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಇದೇ ತರ ನಮಗೆ ಸಪೋರ್ಟ್ ಮಾಡಿ. ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.